ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಒಂದೇ ಒಂದು ಬಲಿ ಅರ್ಪಣೆಯಿಂದ ಯೇಸು ತಾವು ಪುನೀತಗೊಳಿಸಿದವರನ್ನು ನಿರಂತರ ಸಿದ್ಧಿಗೆ ತಂದಿದ್ದಾರೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರಕ್ಕೆ ಮನುಷ್ಯನನ್ನು ನಿರಂತರ ಸಿದ್ಧಿಗೆ ತರುವುದು ಅಸಾಧ್ಯವಾಯಿತು. ಕಾರಣ ಅಲ್ಲಿ ಹೋತ ಹೋರಿಗಳ ರಕ್ತ, ಬಲಿ ಮತ್ತು ಕಾಣಿಕೆಗಳನ್ನು ಪಾಪ ನಿವಾರಣೆಗಾಗಿ ಅರ್ಪಿಸಲಾಗುತ್ತಿತ್ತು ಮತ್ತು ಈ ಒಂದು ಬಲಿ ಅರ್ಪಣೆಗಳು ಆರಾಧಕನ ಅಂತರಂಗವನ್ನು ಪೂರ್ಣವಾಗಿ ಶುದ್ಧಗೊಳಿಸಲು ಅಸಮರ್ಪಕವಾಗಿತ್ತು. ಅದಕ್ಕಾಗಿಯೇ ನಾವು ನೋಡ್ತೇವೆ, ದೇವರಿಗೆ ಇದು ಮೆಚ್ಚುಗೆ ತರಲಿಲ್ಲ. ಅವರು ಹಳೆಯದನ್ನು ರದ್ದುಗೊಳಿಸಿ ಹೊಸದನ್ನು ಸ್ಥಾಪಿಸಿದರು. ಹೊಸ ಒಡಂಬಡಿಕೆಯ ಮಧ್ಯಸ್ಥರಾಗಿ ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತರನ್ನು ಈ ಧರೆಗೆ ಕಳಿಸಿದ್ರು. ಅವರು ಕಳಿಸಿರೋದ ಮೂಲ ಉದ್ದೇಶ ನಮ್ಮೆಲ್ಲರ ಪಾಪ ನಿವಾರಣೆಯ ನಿಮಿತ್ತ ಎಲ್ಲ ಕಾಲಕ್ಕೂ ಏಕೈಕ ಬಲಿಯಾಗಿ ಎಲ್ಲರಿಗಾಗಿ ಕ್ರಿಸ್ತ ಯೇಸುವನ್ನು ಅರ್ಪಿಸಿ ದೇವರ ಬಲಪಾರ್ಶ್ವದಲ್ಲಿ ಇಂದು ಯೇಸು ಕ್ರಿಸ್ತರು ಆಸೀನರಾಗಿದ್ದಾರೆ. ಪ್ರಿಯರೇ, ಇಂದು ಹೊಸ ಒಡಂಬಡಿಕೆಯ ಹೊಸ ನಿಯಮಕ್ಕೆ, ಆ ಪವಿತ್ರಾತ್ಮರ ನಿಯಮಕ್ಕೆ ನಾವು ಕನೆಕ್ಟ್ ಆಗಬೇಕು. ಮತ್ತು ಕನೆಕ್ಟ್ ಆಗಬೇಕಾದ್ರೆ ನಾವು ಖಂಡಿತ ಶುಭ ಸಂದೇಶ, ಈ ಶುಭ ಸಂದೇಶ ಪರಮಾನಂದವನ್ನು ಕೊಡುವ ಸಂದೇಶವನ್ನು ನಾವು ಆಲಿಸಿ ವಿಶ್ವಾಸಿಸಬೇಕು. ದೇವರು ನಮ್ಮನ್ನು ಕರೆದಿರುವ ಮೂಲ ಉದ್ದೇಶ ನಾವೆಲ್ಲರೂ ಈ ಲೋಕಕ್ಕೆ ಬೆಳಕಾಗಲು, ಯೇಸುವನ್ನು ಪ್ರತಿನಿಧಿಸಲು, ನಮ್ಮ ಮುಖಾಂತರ ಇತರರು ಯೇಸು ಎಂಬ ಫಲವನ್ನು ಸವಿಯಲು. ಆದರೆ ಇವತ್ತು ಈ ಫಲ ನಮ್ಮಿಂದ ಬರ್ತಾ ಇದೆಯಾ? ಬರ್ತಾ ಇಲ್ಲವಾದರೆ ಕಾರಣ ಏನು ಅಂತೇಳಿದರೆ, ನಮ್ಮ ಹೃದಯದ ಪರಿಸ್ಥಿತಿ ಸರಿ ಇಲ್ಲ, ನಮ್ಮ ಹೃದಯದ ಅವಸ್ಥೆ ಸರಿ ಇಲ್ಲ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ 4 ರೀತಿಯ ಹೃದಯದ ಅವಸ್ಥೆಗಳನ್ನು ಬಿತ್ತುವವನ ಸಾಮರ್ಥ್ಯ ಮುಖಾಂತರ ವಿವರಿಸುತ್ತಾರೆ. ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ಒಂದು ವೇಳೆ ನಿಮಗೆ ಈ ಸಾಮರ್ಥ್ಯ ನೀವು ಅರ್ಥ ಮಾಡಿಲ್ಲವಾದರೆ ನಿಮಗೆ ಬೇರೆ ಸಾಮರ್ಥ್ಯಗಳನ್ನು ನೀವು ಹೇಗೆ ಅರ್ಥ ಮಾಡಿಕೊಳ್ಳುವಿರಿ ಎಂದು ಪ್ರಶ್ನಿಸುತ್ತಾರೆ. ಪ್ರಿಯರೇ, ಶುಭ ಸಂದೇಶ ಎಂಬ ದೇವರ ವಾಕ್ಯಕ್ಕೆ ನಮ್ಮ ಹೃದಯ ಯಾವ ರೀತಿಯಲ್ಲಿಂದು ಪ್ರತಿಕ್ರಿಯೆ ನೀಡುತ್ತದೆ? ನಮ್ಮ ಹೃದಯದ ಪರಿಸ್ಥಿತಿ ಏನಾಗಿದೆ? ದೇವರ ಸಂದೇಶ, ಶುಭ ಸಂದೇಶ ಪಾಪಿಗಳಾದ ನಮ್ಮೊಬ್ಬೊಬ್ಬರನ್ನು ನಿತ್ಯ ಮರಣಕ್ಕೆ, ನಿತ್ಯ ನರಕಕ್ಕೆ ತುತ್ತಾದ ನಮಗೆ ಯೇಸು ಕ್ರಿಸ್ತರ ಮುಖಾಂತರ ಪಾಪ ಕ್ಷಮೆ ಮತ್ತು ಪಾಪ ವಿಮೋಚನೆ ಕೊಟ್ಟಿದೆ ಮತ್ತು ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿಸಿದೆ. ಆದರೆ ಈ ಶುಭ ಸಂದೇಶ, ಈ ಆನಂದ ಕೊಡುವ ಸಂದೇಶ, ಉನ್ನತ ಸ್ಥಾನ ಕೊಡುವ ಸಂದೇಶ ಅನೇಕರಿಗೆ ಇವತ್ತು ಗ್ರಹಿಕೆಯಾಗಿಲ್ಲ. ಕಾರಣ ಹೃದಯದ ಅವಸ್ಥೆ ಸರಿಯಿಲ್ಲ. ಇಲ್ಲಿ 4 ರೀತಿಯ ಹೃದಯದ ಅವಸ್ಥೆಗಳು ಕಾಲ್ದಾರಿಯಲ್ಲಿ ಬಿದ್ದ ಬೀಜದಂತೆ. ಅಂದರೆ ದೇವರ ವಾಕ್ಯ ಕೇಳ್ತಾರೆ, ಆದರೆ ತಕ್ಷಣ ಸೈತಾನ ಬಂದು ಆ ಸಂದೇಶವನ್ನು ತೆಗೆದು ಬಿಡ್ತಾನೆ. ಕೆಲವರು ಕಲ್ಲು ನೆಲದ ಮೇಲೆ ಬಿದ್ದ ಆ ಬೀಜದಂತಿರುತ್ತಾರೆ. ಅವರಲ್ಲಿ ದೇವರ ಸಂದೇಶ ಕೇಳಿ ಸಂತಸದಿಂದ ಅವರು ಸ್ವೀಕಾರ ಮಾಡ್ತಾರೆ. ಆದರೆ ಅದು ಆಳವಾಗಿ ಬೇರೂರದ ಕಾರಣ ಕೊಂಚ ಕಾಲ ಮಾತ್ರ ಉಳಿಯುತ್ತದೆ. ಕಷ್ಟ ಕೋಟಲೆಗಳು ಬಂದೊದಗಿದಾಗ ಕೂಡಲೇ ಅವರು ಎಡವಿ ಬೀಳ್ತಾರೆ. ಮತ್ತು 3ನೇದು ಮುಳ್ಳು ಪೊದೆಯ ಅವಸ್ಥೆ ಬಿದ್ದ ಬೀಜಗಳು. ಅಲ್ಲಿ ಅವರು ಪ್ರಾಪಂಚಿಕ ಚಿಂತನೆಗೆ, ಐಶ್ವರ್ಯದ ವ್ಯಾಮೋಹಗಳಿಗೆ, ಲೌಕಿಕವಾದವುಗಳಿಗೆ ಅಧಿಕವಾಗಿ ಆದ್ಯತೆ ಅಥವಾ ಮನಸ್ಸು ಕೊಡ್ತಾರೆ. ಮತ್ತು ಮುಳ್ಳು ಪೊದೆ ಯಾವ ರೀತಿಯಲ್ಲಿ ಒಂದು ಸಸಿಯನ್ನು ಅದುಮಿ ಬಿಡುತ್ತೋ, ಬೀಜ ಮೇಲೆ ಬರದಂತೆ ಮಾಡುತ್ತೋ, ಅದೇ ರೀತಿಯಲ್ಲಿ ನಾವು ಆಲಿಸಿದ ದೇವರ ಸಂದೇಶ ಅದುಮಿ ಬಿಡುತ್ತದೆ. ಮತ್ತು 4ನೇದಾಗಿ ಹದವಾದ ಭೂಮಿ. ಹದವಾದ ಭೂಮಿಯಲ್ಲಿ ಬಿದ್ದ ಬೀಜದಂತಿರುವವರು ದೇವರ ವಾಕ್ಯ ಆಲಿಸ್ತಾರೆ, ಅದನ್ನು ಹೃದಯದಲ್ಲಿ ಸ್ವಾಗತಿಸ್ತಾರೆ. ಅಂಥವರಲ್ಲಿ ಕೆಲವರು 30ರಷ್ಟು, ಕೆಲವರು 60ರಷ್ಟು, ಕೆಲವರು 100ರಷ್ಟು ಫಲ ಕೊಡ್ತಾರೆ. ಪ್ರಿಯರೇ, ಇವತ್ತು ದೇವರು ನಮ್ಮನ್ನು ಕರೆದಿರೋದು ಫಲ ಕೊಡುವುದಕ್ಕಾಗಿ. ಇವತ್ತು ನಮ್ಮ ಹೃದಯ ಹದವಾದ ಭೂಮಿಯಾಗಿದೆಯಾ? ಹದವಾದ ಭೂಮಿಯಂತೆ ನಮ್ಮ ಜೀವನದ ಮುಖಾಂತರ 30, 60, 100ರಷ್ಟು ಫಲ ಬರುತ್ತಿದೆಯಾ? ದೇವರು ಇಲ್ಲಿ ನಮ್ಮಿಂದ ಗಿಫ್ಟ್ ಬಯಸ್ತಾ ಇಲ್ಲ, ವರಪ್ರಸಾದ ಬಯಸ್ತಾ ಇಲ್ಲ. ನಾವು ಎಷ್ಟು ಅದ್ಭುತ ಮಾಡಿದ್ದೇವೆ, ಎಷ್ಟು ಧ್ಯಾನಕೂಟ ನಡೆಸಿದ್ದೇವೆ, ಎಷ್ಟು ಪ್ರಾರ್ಥನೆ ಮಾಡಿದ್ದೇವೆ, ರೋಗ ಸೌಖ್ಯ ಕೊಟ್ಟಿದ್ದೇವೆ, ಎಷ್ಟು ದಾನ ಧರ್ಮ, ಅದಲ್ಲ.
ಪ್ರಿಯರೇ, ನಾವು ಎಷ್ಟು ದೇವರನ್ನು ಅರಿತುಕೊಂಡಿದ್ದೇವೆ? ದೇವರ ಒಂದು ಸ್ವಭಾವ ನಮಗೆ ತಿಳಿದಿದೆಯಾ? ದೇವರು ಯಾರಾಗಿದ್ದಾರೆ? ದೇವರು ನಮ್ಮನ್ನು ಯಾಕೆ ಉಂಟು ಮಾಡಿದ್ದಾರೆ? ಪ್ರಿಯರೇ, ದೇವರು ನಮ್ಮನ್ನು ಉಂಟು ಮಾಡಿರೋದು ಅವರಿಗಾಗಿ, ಅವರನ್ನು ಪ್ರೀತಿಸುತ್ತಾ ಜೀವಿಸೋದಕ್ಕಾಗಿ, ಅವರ ಆಜ್ಞೆಗಳನ್ನು ಪಾಲಿಸೋದಕ್ಕಾಗಿ. ಗಲಾತ್ಯರಿಗೆ 5:22 ಹೇಳಿದ ಆ ಸತ್ಫಲಗಳು ಇವತ್ತು ನಮ್ಮಲ್ಲಿ ಇವೆಯಾ? ವೃದ್ಧಿ ಆಗುತ್ತಿವೆಯಾ? ಆ ಪ್ರೀತಿ, ಶಾಂತಿ, ಸಮಾಧಾನ, ದಯೆ, ದೀನತೆ, ಈ ಎಲ್ಲ ಫಲಗಳು ನಮ್ಮಲ್ಲಿ ಇಂದು ಕಾಣಲ್ಪಡ್ತಾ ಇದೆಯಾ? ಪ್ರಿಯರೇ, ಇಂದು ರದ್ದಾದ ಹಳೆ ಒಡಂಬಡಿಕೆಯನ್ನು ನಾವು ಅವಲಂಬಿಸದೆ ಹೊಸದಾಗಿ ದೇವರು ಕೊಟ್ಟ ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಕೊಟ್ಟ ಶ್ರೇಷ್ಠ ಕೃಪಾವರ ಪವಿತ್ರಾತ್ಮ, ಈ ಪವಿತ್ರಾತ್ಮರನ್ನು ನಾವು ಅವರ ಸಹಾಯದೊಂದಿಗೆ ಪ್ರಿಯರೇ ಶುಭ ಸಂದೇಶವನ್ನು ಆಲಿಸಿ, ಶುಭ ಸಂದೇಶದ ಮುಖಾಂತರ ಬರುವ ಫಲ ಯೇಸುವಿನ ಪ್ರತಿನಿಧಿಗಳಾಗಿ ನಾವು ಈ ಲೋಕದಲ್ಲಿ ಬೆಳಕಾಗಿ, ಉಪ್ಪಾಗಿ ಪ್ರಜ್ವಲಿಸೋಣ. ಆಮೇನ್. ಪ್ರೇಸ್ ದ ಲಾರ್ಡ್.